ಇಲ್ಲಿ ಕಾರಲ್ಲಿ ಇರೋದು ದೊಡ್ಡ ಹಾರ್ ರಿಬ್ಬನ್ ನೋಡಿದ್ರೇನೆ ಗೊತ್ತಾಗ್ಬೋದು ಇಟ್ಸ್ ಅ ಬ್ರ್ಯಾಂಡ್ ನ್ಯೂ ಕಾರ್ ಅಂತ ಹೇಳಿ. ಸೊ ಬ್ರ್ಯಾಂಡ್ ನ್ಯೂ ಕಾರ್ ಅಂತ ಬಂದಾಗ ಯಾವ ಕಾರ್ ಅಂತ ನೋಡ್ತಿದ್ರೆ ಇಲ್ಲಿದೆ ನೋಡಿ, ಕ್ರೆಟಾ ಕಾರ್. ಸೊ ಈ ಕ್ರೆಟಾ ಕಾರ್ ಅಲ್ಲಿ ಕಸ್ಟಮರ್ ಬಂದಿರೋದು ಹೊಸಕೋಟೆಯಿಂದ ಬಂದಿದ್ದಾರೆ. ಹೊಸಕೋಟೆ, ಬಿಜಾಪುರ್, ಚಿತ್ರದುರ್ಗ್, ಶಿವಮೊಗ್ಗ ಈ ತರ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಇಂದ RS ಕಾರ್ ಮಾಡಿಫೈಸ್ ಹುಡ್ಕೊಂಡು ಕಂಪ್ಲೀಟ್ ಬೇಸ್ಡ್ ಟಾಪ್ ಎಂಡ್ ಮಾಡ್ಲಿಕ್ಕೆ ಬರ್ತಾರೆ. ಸೊ ಇವತ್ತು ಈ ಬಂದಿರುವ ಕಾರಲ್ಲಿ ಬ್ರ್ಯಾಂಡ್ ನ್ಯೂ ಕಾರ್ ಅನ್ನು ಹಾರನ್ನು ತೆಗೆಯದೆ ಪೂಜೆನೂ ಮಾಡದೆ ಡೈರೆಕ್ಟ್ RS ಕಾರ್ ಮಾಡಿಫೈಸ್ ಗೆ ಬಂದು ಯಾವ ರೀತಿ ಮಾಡಿಫಿಕೇಶನ್ ಮಾಡಿದ್ದಾರೆ ನೋಡ್ಕೊಳ್ವಾ. ಅದ್ರ ಮೊದಲು ಕಂಪ್ಲೀಟ್ ಒಂದು ಪ್ಲೇನ್ ಇದ್ದ ಕಾರ್ ಯಾವ ರೀತಿ ಇತ್ತು, ಯಾವ್ದು ಇದ್ದಿಲ್ಲ, ಹಾಕಿದ ನಂತರ ಯಾವ ತರ ಆಯ್ತು ನೋಡ್ಕೊಳ್ವಾ ಬನ್ನಿ. ಸೊ ಲೆಟ್ ಸ್ಟಾರ್ಟ್ ಫ್ರಮ್ ದ ಫ್ರಂಟ್ ಪ್ರೊಫೈಲ್. ಸೊ ಫ್ರಂಟ್ ಪ್ರೊಫೈಲ್ ಅಂತ ನೋಡ್ತಿದ್ರೆ ಫಸ್ಟ್ ಇದರಲ್ಲಿ DRL ಬಂದಿರಲ್ಲ, ಡಮ್ಮಿ ಪೀಸ್ ಅನ್ನು ಕೊಟ್ಟಿರ್ತಾರೆ. ಸೊ ಆ ಡಮ್ಮಿ ಪೀಸ್ ಅನ್ನು ತೆಗೆದು ಹ್ಯೂಂಡೈ ಜೆನ್ವಿನ್ ಇದು DRL ಅನ್ನು ಅಪ್ಗ್ರೇಡ್ ಮಾಡಿದ್ದೇವೆ ಇದರಲ್ಲಿ. ಸೊ ಅದ್ರ ಜೊತೆ ಹೆಡ್ಲೈಟ್ ಅಂತ ಬಂದಾಗ ಹ್ಯಾಲೋಜಿನ್ ಬಲ್ಬ್ ಕೊಟ್ಟಿರ್ತಾರೆ. ಸೊ ಹ್ಯಾಲೋಜಿನ್ ಬಲ್ಬ್ ಅನ್ನು ತೆಗೆದು ಹೈ ಬಿಮ್, ಲೋ ಬಿಮ್, ಓಝೂಮ್ ಬ್ರ್ಯಾಂಡ್ ಇದು 150 ವ್ಯಾಟ್ಸ್ ಕಪ್ಲರ್ ಟು ಕಪ್ಲರ್ ಅನ್ನು ಹಾಕಿದ್ದೇವೆ. ಸೊ ದಾಟ್ ನಿಮಗೆ ಥ್ರೋನು ಒಳ್ಳೆ ಇರ್ತದೆ, ಅಪೋಸಿಟ್ ಅವರಿಗೂ ಕಣ್ಣಿಗೆ ಹೊಡಿಯದೆ ನಿಮ್ಮ ರೋಡ್ ಕ್ಲಿಯರೆನ್ಸ್ ಡೀಸೆಂಟ್ ಆಗಿ ಬರ್ತದೆ. ಸೊ ಅದಾದ ನಂತರ ನೀವು ನೋಡ್ತಿರ್ಬೋದು 360 ಕ್ಯಾಮ್ರಾದು ಫಿಟ್ಮೆಂಟ್ ಯಾವ ರೀತಿ ಆಗಿದೆ ಅಂತ ಹೇಳಿ. ಸೊ ಫ್ರಂಟ್ ಪ್ರೊಫೈಲ್ ಅಲ್ಲಿ ಇದಾದ ನಂತರ ಸನ್ ಫಿಲ್ಮ್ ಅಂತಾನೆ ಹೇಳ್ಬೋದು. ಕಸ್ಟಮರ್ ತುಂಬಾನೇ ಲಾಂಗ್ ಹೋಗೋದ್ರಿಂದ ಪ್ರೀಮಿಯಂ ಕ್ವಾಲಿಟಿ ಸನ್ ಫಿಲ್ಮ್ ಅನ್ನು ಹಾಕಿದ್ದಾರೆ, ವಿಚ್ ಇಸ್ ಆಂಟಿ ಗ್ಲೇರ್ ಸನ್ ಫಿಲ್ಮ್. IRR ಅಂತ ಬಂದಾಗ 99% ಇದೆ. ಸೊ ನಿಮಗೆ ನೈಟ್ ಅಲ್ಲಿ ಟ್ರಾವೆಲ್ ಮಾಡುವಾಗ ಯಾವುದೇ ರೀತಿ ಲೈಟ್ ಬಂದ್ರೂ ಕಟ್ ಆಫ್ ಆಗ್ತದೆ. ಸೊ ಈಗ ಸೈಡ್ ಪ್ರೊಫೈಲ್ದು ಮಾತಾಡುವ. ಸೊ ಸೈಡ್ ಪ್ರೊಫೈಲ್ ಅಂತ ಬಂದಾಗ ಫಸ್ಟ್ ಕಾರ್ದು ಲುಕ್ ಚೇಂಜ್ ಮಾಡೋದು ಬೇಸಿಕ್ ಅಲ್ಲ, ಇದು ಟಾಪ್ ಎಂಡ್ ಅಂತ ಅನ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ 16 ಇಂಚ್ ಅಲಾಯ್ ವೀಲ್ ಅನ್ನು ರಿಮೂವ್ ಮಾಡಿ, ಟೈರ್ ಅನ್ನು ರಿಮೂವ್ ಮಾಡಿ 17 ಇಂಚ್ ಅಲಾಯ್ ವೀಲ್ ಹಾಕಿ ಹ್ಯೂಂಡೈ ಜೆನ್ವಿನ್ ಇದೆ ಅಲಾಯ್ ವೀಲ್ ಅನ್ನು ಇದರಲ್ಲಿ ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ನಿಮ್ಗೆ ಯಾವುದೇ ರೀತಿ ಬೇಸಿಕ್ ಕಾರ್ ತಗೊಂಡ್ರು ಊರ್ ಕಡೆ ಹೋಗುವಾಗ ಇದು ಟಾಪ್ ಎಂಡ್ ತರನೇ ಕಾಣ್ತದೆ. ಸೊ ಹಾಗಾಗಿ 16 ಇಂಚ್ ಅಲಾಯ್ ವೀಲ್ ರಿಮೂವ್ ಮಾಡಿ, 16 ಇಂಚ್ ಟೈರ್ ಅನ್ನು ರಿಮೂವ್ ಮಾಡಿ, ಬೈ ಬ್ಯಾಕ್ ಮಾಡಿ ಹೊಸ 17 ಇಂಚ್ ಹಾಕಿ ಹ್ಯೂಂಡೈ ಜೆನ್ವಿನ್ ಇದು ಅಲಾಯ್ ವೀಲ್ ಅನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಅಂಡ್ ಇನ್ನೊಂದು ಮೇಜರ್ ಅಂತ ಬಂದಾಗ ಫೆಂಡರ್ ಅಂತ ಹೇಳ್ಬೋದು. ಸೊ ಫೆಂಡರ್ ಅಂತ ಬಂದಾಗ ಅಗೇನ್ ಟಾಪ್ ಎಂಡ್ ಇದು ಹ್ಯೂಂಡೈ ಜೆನ್ವಿನ್ ಇದೇನೆ ಹಾಕಿದ್ದೇವೆ. ಅಂಡ್ ಲುಕ್ ಚೇಂಜ್ ಮಾಡ್ತದೆ, ಕ್ಲಾಸಿನೂ ಕಾಣ್ತದೆ. ಸೊ ಅದ್ರ ಜೊತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂತೇಳಿ ಬಂದಾಗ ಮಿರರ್ ಫೋಲ್ಡಿಂಗ್. ಸೊ ಮಿರರ್ ಫೋಲ್ಡಿಂಗ್ ನೀವು ನೋಡ್ತಿರ್ಬೋದು, ಬಿಫೋರ್ ಹೇಗಿತ್ತು, ಲಾಕ್ ಮಾಡಿದ್ರೆ ಅನ್ಲಾಕ್ ಮಾಡಿದ್ರೆ ಓಪನ್ ಆಗ್ತಿರ್ಲಿಲ್ಲ, ಕ್ಲೋಸು ಆಗ್ತಿರ್ಲಿಲ್ಲ. ಈಗ ಲಾಕ್ ಅನ್ಲಾಕ್ ಮಾಡಿದ್ರೆ ಓಪನ್ ಕ್ಲೋಸ್ ಆಗ್ತದೆ. ಅದ್ರ ಜೊತೆ ನಿಮಗೆ ಫೆಂಡರ್ ಲೈಟು, ಅದ್ರ ಜೊತೆ ನಿಮಗೆ ಅದ್ರ ಲೈಟು ಆಕ್ಟಿವೇಟ್ ಆಗಿದೆ. ಸೊ ಅದಾದ ನಂತರ ಸೈಡ್ಸ್ ಅಲ್ಲಿ ಅಗೇನ್ ರೈನ್ ಪ್ರೋ ಬ್ರ್ಯಾಂಡ್ ಇದು 70% ವಿಸಿಬಿಲಿಟಿ, IRR 99.9% ಇದು ಸನ್ ಫಿಲ್ಮ್ ಅನ್ನು ಹಾಕಿದ್ದೇವೆ. ಅಗೇನ್ ರೈನ್ ಪ್ರೋ ಅಂತ ಬಂದಾಗ ಇಟ್ಸ್ ಅ ಮಲೇಷಿಯನ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ಆಲ್ಮೋಸ್ಟ್ ವೆರಿ ಗುಡ್ ಶೇಡ್ ಇದೆ ಅಂಡ್ ವೆರಿ ಗುಡ್ ಕೂಲಿಂಗ್ ಇದೆ ಅಂಡ್ RTO ಅಪ್ರೂವ್ಡ್ ಇದೆ. ಸೊ ಇದಾದ ನಂತರ ಸೈಡ್ಸ್ ಅಲ್ಲಿ ರೂಫ್ ರೈಲ್ಸ್ ಹಾಕಿದೇವಿ. ಇಲ್ಲದಾಗ ಹೇಗಿತ್ತು, ಹಾಕಿದ ನಂತರ ಹೇಗೆ ಆಯ್ತು, ಸ್ವಲ್ಪ ಹೈಟ್ ಅಡ್ಜಸ್ಟ್ಮೆಂಟ್ ಕಾಣ್ತದೆ ನಿಮಗೆ, ಸ್ವಲ್ಪ ಗಾಡಿ ಸ್ವಲ್ಪ ಹೆವಿ ಲುಕ್ ಕಾಣ್ತದೆ. ಅದೇ ರೀತಿ ಇದರಲ್ಲಿ ಶಾರ್ಕ್ ಫಿನ್ ಆಂಟನೂ ಇದ್ದಿಲ್ಲ. ಸೊ ಆ ಶಾರ್ಕ್ ಫಿನ್ ಆಂಟನ ಇಲ್ಲದಾಗ ನಾವು ಹ್ಯೂಂಡೈ ಜೆನ್ವಿನ್ ಇದು ಶಾರ್ಕ್ ಫಿನ್ ಆಂಟನವನ್ನು ಅಪ್ಗ್ರೇಡ್ ಮಾಡಿದ್ದೇವೆ ಇದರಲ್ಲಿ. ಸೊ ನಿಮಗೆ ಅಗೇನ್ ಇಟ್ಸ್ ಅ ಹ್ಯೂಂಡೈ ಜೆನ್ವಿನ್ ಪ್ರಾಡಕ್ಟ್ ಅನ್ನೇ ಅಪ್ಗ್ರೇಡ್ ಮಾಡಿರುವಂತದ್ದು. ಸೊ ಬಿಫೋರ್ ಒಂದು ಕಂಪ್ಲೀಟ್ ಪ್ಲೇನ್ ಆಗಿತ್ತು, ಶಾರ್ಕ್ ಫಿನ್ ಆಂಟನ ಹಾಕಿದ ನಂತರ ಇಟ್ ಲುಕ್ಸ್ ವೆರಿ ನೈಸ್. ಸೈಡ್ಸ್ ಅಲ್ಲಿ ಇನ್ನೂ ಸ್ವಲ್ಪ ನೋಡ್ತಿರ್ಬೋದು, ಹ್ಯಾಂಡಲ್ ಕ್ರೋಮ್ಸ್ ಹಾಕಿದ ನಂತರ ಯಾವ ಲುಕ್ ಚೇಂಜ್ ಆಯ್ತು ಅಂತ ಹೇಳಿ. ಡೋರ್ ಎಜ್ ಗಾರ್ಡ್, ಫೆಂಡರ್, ಈ ತರ ಸ್ಮಾಲ್ ಆಕ್ಸೆಸರೀಸ್ ಆಲ್ಸೋ ಮ್ಯಾಟರ್ಸ್, ಒಂದು ಕಾರ್ದ ಲುಕ್ ಅನ್ನು ಚೇಂಜ್ ಮಾಡ್ತದೆ. ಮೇಜರ್ ಆಗಿ ಒಂದು ಸನ್ ಫಿಲ್ಮೇ ಈ ಕಾರ್ದ ಲುಕ್ ಅನ್ನು ಚೇಂಜ್ ಮಾಡಿದೆ. ಸೊ ಇಂಟೀರಿಯರ್ ಅಂತ ಬಂದಾಗ ಇದರಲ್ಲಿ ಕಂಪ್ಲೀಟ್ ಆಗಿ ಪ್ಲೇನ್ ಇರ್ತದೆ, ಡಮ್ಮಿ ಪೀಸ್ ಸಿಸ್ಟಮ್ ಇರ್ತದೆ, ಡಮ್ಮಿ ಪೀಸ್ ಇದು ಸ್ಟೇರಿಂಗ್ ಕ್ರೂಸ್ ಇರ್ತದೆ, ಈ ತರ ಕಂಪ್ಲೀಟ್ ಪ್ಲೇನ್ ಆಗಿರ್ತದೆ. RS ಕಾರ್ ಮಾಡಿಫೈಸ್ ಅಲ್ಲಿ ಇದರಲ್ಲಿ ಹೈಪರ್ಸೋನಿಕ್ ಬ್ರ್ಯಾಂಡ್ ಇದು 8GB RAM, 256GB ROM, wireless CarPlay, wireless Android Auto, 360 support and the complete car calibration. ಫ್ರಂಟ್, ರಿಯರ್, ಲೆಫ್ಟ್ ಅಂಡ್ ರೈಟ್ ಅಲ್ಲಿ ಕ್ಯಾಮ್ರಾ ಹಾಕಿ ಡ್ರೈವಿಂಗ್ ಅಲ್ಲಿ ನಿಮಗೆ ರೆಕಾರ್ಡಿಂಗು ಆಪ್ಷನ್ ಇದೆ ಇದರಲ್ಲಿ. ಸೊ ಇದ್ರ ಜೊತೆ ಒಂದು ಒಳ್ಳೆ ಸ್ಪೀಕರ್ಸ್ ಬೇಕು ಅಂತ ಹೇಳುವವರಿಗೆ Audison brand always I suggest, because a good clarity, a mild bass and a good Twitter sound ಎಲ್ಲಾನು ಮಿಕ್ಸಿಂಗ್ ಕಾಂಬಿನೇಷನ್ ಆಗಿ ಬರ್ತದೆ. ಸೊ ಫ್ರಂಟ್ ಅಲ್ಲಿ 165 ಕಾಂಪೊನೆಂಟ್ ಹಾಕಿದ್ದೇವೆ, ಬ್ಯಾಕ್ ಅಲ್ಲಿ ಕೋಎಕ್ಸೆಲ್ ಹಾಕಿದ್ದೇವೆ. ಪ್ರತಿ ಒಂದು ಕಾರಲ್ಲಿ ನಾನೊಂದು ಸಜೆಷನ್ ಮಾಡೋದು ಏನಂತ ಹೇಳಿದ್ರೆ, ಒಂದು ಡ್ಯಾಂಪಿಂಗ್ ಮಾಡಿದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ 2 ಲೇಯರ್ ಡ್ಯಾಂಪಿಂಗ್ ಮಾಡಿದೀವಿ, ಇನ್ನರ್ ಲೇಯರ್ ಅಂಡ್ ಔಟರ್ ಲೇಯರ್ ಡ್ಯಾಂಪಿಂಗ್ ಮಾಡಿದೀವಿ. ಸೊ ಕಂಪ್ಲೀಟ್ ಸೌಂಡ್ ಇದು ಒಂದು ಆಡಿಯೋ ಔಟ್ಪುಟ್ ಚೇಂಜ್ ಆಗ್ತದೆ. ಸೊ ಅದಾದ ನಂತರ ಮೇಜರ್ ಲುಕ್, ಸ್ಟೇರಿಂಗ್ ಕಂಟ್ರೋಲ್ ಆಗಿರ್ಬೋದು, ಗ್ಲಾಸಿ ಫಿನಿಶ್, ಹ್ಯೂಂಡೈ ಕ್ರೆಟಾ ಜೆನ್ವಿನ್ ಇದು ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು ಅಂಡ್ ಅದಕ್ಕೆ ಯೂಸ್ ಮಾಡುವಂತ ವೈರಿಂಗ್ ಕಂಪ್ಲೀಟ್ ಆಗಿ ಜೆನ್ವಿನ್ ಇದು ಯೂಸ್ ಮಾಡಿದೀವಿ. ಅಂಡ್ ಸನ್ಗ್ಲಾಸ್ ಹೋಲ್ಡರ್, ಸೊ ಸನ್ಗ್ಲಾಸ್ ಹೋಲ್ಡರ್ ನೋಡ್ತಿರ್ಬೋದು, ಅಗೇನ್ ಹ್ಯೂಂಡೈ ಕ್ರೆಟಾದೇ ಯೂಸ್ ಮಾಡಿರುವಂತದ್ದು. ಅಂಡ್
ನೋಡಿದ್ರೆ ಅಂತೂ ಗೊತ್ತೇ ಆಗಿರ್ಲಿಕ್ಕಿಲ್ಲ ಈ ಕಾರ್ದು ಇಂಟೀರಿಯರ್. ಸೀಟ್ ಕವರು ನೀವು ನೋಡ್ತಿರ್ಬೋದು OEM ಟೈಪ್ ಸೀಟ್ ಕವರ್ ಹಾಕಿದ್ದೇವೆ. ದಟ್ಸ್ ಅಗೇನ್ ಅ ಟಾಪ್ ನಾಚ್ ಕ್ವಾಲಿಟಿ, ಟಾಪ್ ಗೇರ್ ಬ್ರಾಂಡ್ ಇದು. ಕಂಪ್ಲೀಟ್ ಪರ್ಫರೇಷನ್ ವಿತ್ ಆರೆಂಜ್ ಪೈಪಿಂಗ್ ವಿತ್ OEM ಟೈಪ್ ಸೀಟ್ ಕವರ್ ಅನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಅಂಡ್ ಫುಲ್ ಫೋರ್ ಲ್ಯಾಮಿನೇಷನ್ ಆಗಿರ್ಬೋದು, GFX ಮ್ಯಾಟ್ ಆಗಿರ್ಬೋದು, ಈ ತರ ಕಂಪ್ಲೀಟ್ ಆಗಿ ಕಾರ್ ಅನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಈ ರೀತಿ ಒಂದು ಕಂಪ್ಲೀಟ್ ಬೇಸಿಕ್ ವೇರಿಯಂಟ್ ಅನ್ನು ಇನ್ಕ್ಲೂಡಿಂಗ್ ಅಲಾಯ್ ವೀಲ್ ಜೊತೆ ಸೇರಿ ಕಂಪ್ಲೀಟ್ ಟಾಪ್ ಅಂಡ್ ಲುಕ್ ಮಾಡ್ಬೇಕಂತ ಹೇಳಿದ್ರೆ ಎಲ್ಲಿ ವಿಸಿಟ್ ಮಾಡ್ಬೇಕು ಹೇಳಿ ನೀವು? RS Car Modifies. RS Car Modifies is always equal to your professionalism of the work, craftsmanship, quality and the pricing. ಸೊ ಈ ತರ ನಿಮ್ ಕಾರನ್ನು ಮಾಡಿಫಿಕೇಶನ್ ಮಾಡ್ಬೇಕು ಅಂತ ಹೇಳಿದ್ರೆ ಬನ್ನಿ RS Car Modifies ಗೆ.